ಶಿವ ಅನುಮತಿ ಕೊಟ್ಟು ಕಳಿಸಿದಂತ ಪತ್ನಿ ಮುಂದೆ ಇದ್ದಂತಹ ಯಾಗದ ಕುಂಡಕ್ಕೆ ಬಿದ್ದು ಅವಳು ಕೂಡ ಸುಟ್ಟು ತನ್ನ ಶರೀರವನ್ನೇ ಯಜ್ಞಕ್ಕೆ ಕುಂಡಕ್ಕೆ ಆಹುತಿ ಮಾಡಿಕೊಂಡು ತಾನು ಕೂಡ ಭಸ್ಮವಾಗಿ ಹೋಗ್ತಾಳೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ದಸರಾ ವಿಶೇಷ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮೊಂದಿಗೆ ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲ ದಿನದ ಆಚರಣೆಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮೊದಲ ದಿನ ದೇವಿಯ ಆಚರಣೆ ಹೇಗಿರ್ತದೆ, ಅಂದರೆ ಯಾವ ದೇವಿಯ ಆಚರಣೆ ನಡೀತದೆ ಅನ್ನೋದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ದೇವಿಯ ಮೊದಲ ರೂಪವಾಗಿ ಶೈಲಪುತ್ರಿ ಅನ್ನುವ ದೇವಿಯ ಆರಾಧನೆಯನ್ನ ಮೊದಲ ದಿನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಶೈಲಪುತ್ರಿ ಅನ್ನುವ ಒಂದು ರೂಪದಲ್ಲಿ ದೇವಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಅಂದ್ರೆ ಮೊದಲ ದಿನದ ಒಂದು ವಿಶೇಷ ಅಂತಾನೆ ಹೇಳಬಹುದು. ಆಶ್ವಯುಜ ಮಾಸದಲ್ಲಿ ಮೊದಲ ಶುಕ್ಲ ಪಾಡ್ಯದಿಂದ ದಶಮಿಯವರೆಗೂ 9 ದಿನಗಳ ಕಾಲ ನವದುರ್ಗೆಯರ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಲೇಬೇಕಾದಂತ ವಿಷಯ. ಮೊದಲನೇದಾಗಿ ಶೈಲಪುತ್ರಿಯ ಆರಾಧನೆಯನ್ನ ಮಾಡ್ತಾರೆ. ಇಲ್ಲಿ ವಿಜೃಂಭಣೆಯಿಂದ ಈ ದೇವಿಗೆ ವಿವಿಧ ನೈವೇದ್ಯವನ್ನ ಇಡೋದರ ಮೂಲಕ ಇಂದಿಗೂ ಕೂಡ ವಿಭಿನ್ನವಾಗಿ ಆಚರಣೆ ನಡೀತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈ ಶೈಲಪುತ್ರಿ ಅಂದ್ರೆ ಯಾರು ಅಂತ ನೋಡೋದಾದ್ರೆ, ಪರ್ವತರಾಜ ಹಿಮವಂತನ ಮಗಳೇ ಶೈಲಪುತ್ರಿ. ಈ ಶೈಲಪುತ್ರಿಯ ಹಿನ್ನೆಲೆಯನ್ನ ಒಂದು ಕಥೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಕ್ಷ ಅಂತಕ್ಕಂಥವನು, ಪ್ರಜಾಪತಿಯ ಪುತ್ರ ದಕ್ಷ ಅಂತಕ್ಕಂಥವನು ತನ್ನ 27 ಪುತ್ರಿಯರನ್ನ ಚಂದ್ರನಿಗೆ ಮದುವೆ ಮಾಡಿ ಕೊಟ್ಟಿದ್ದಂತಕ್ಕಂಥನ್ನ ಪುರಾಣದಲ್ಲಿ ನಾವು ಗಮನಿಸ್ತೇವೆ. ಆ ಸಂದರ್ಭದಲ್ಲಿ ಅವರಲ್ಲಿ ಒಬ್ಬಳು ದ್ರಾಕ್ಷಾಯಣಿ ಅಂತಕ್ಕಂಥವಳು, ಅವಳು ಶಿವನನ್ನ ವರಿಸಿದಂತಹ ಸನ್ನಿವೇಶವನ್ನ ನಾವು ಗಮನಿಸಬಹುದು ಪುರಾಣದಲ್ಲಿ. ಆದ್ರೆ ದಕ್ಷನಿಗೆ ಇದು ಇಷ್ಟ ಇರಲಿಲ್ಲ. ಶಿವನನ್ನ ವರಿಸಿದ್ದು ಅವನಿಗಿಂತ ಉತ್ತಮವಾದ ವರನನ್ನ ನಾನು ಹುಡುಕ್ತಾ ಇದ್ದೆ ಅನ್ನುವಂತಹ ಅಸಮಾಧಾನವನ್ನ ನಾವಿಲ್ಲಿ ಗಮನಿಸ್ತೇವೆ. ಅಂದ್ರೆ ಶಿವನಿಗಿಂತ ಉತ್ತಮವಾದ ವರನನ್ನ ನಾನು ಹುಡುಕ್ತಾ ಇದ್ದೆ, ಆದ್ರೆ ಇವಳು ಶಿವನನ್ನ ಇಷ್ಟಪಟ್ಟು ಶಿವನನ್ನ ಮದುವೆ ಆದ್ಲು ಅನ್ನುವಂತಹ ಕೊರಗು ಆ ದಕ್ಷನಿಗೆ ಇದ್ದಂಥದನ್ನ ನಾವಿಲ್ಲಿ ಪುರಾಣದಲ್ಲಿ ಗಮನಿಸ್ತೇವೆ. ದಕ್ಷ ಎಲ್ಲ ಕಡೆ ಒಂದು ಮಾತು ಹೇಳ್ತಾ ಇದ್ದ. ಸ್ಮಶಾನವಾಸಿಯಾದ ಶಿವ, ಹಾಗೆ ಕೊರಳಿಗೆ ಹಾವನ್ನು ಸುತ್ತಿಕೊಂಡಿರ್ತಕ್ಕಂತಹ ಶಿವನಿಗಿಂತ
ಒಳ್ಳೆಯ ವರನನ್ನ ನನ್ನ ಮಗಳಾದ ಚೆಲುವೆ, ನನ್ನ ಮಗಳಾದ ದ್ರಾಕ್ಷಾಯಣಿಗೆ ನಾನು ಹುಡುಕೊಡ್ತಾ ಇದ್ದೆ. ಆದ್ರೆ ಅವಳು ನನ್ನ ಮಾತನ್ನು ಮೀರಿ ಶಿವನನ್ನ ವರಿಸಿದ್ದಾಳೆ ಅನ್ನುವಂತ ಅಸಮಾಧಾನ, ಅವನೆಲ್ಲ ಕಡೆ ಕೂಡ ಈ ಮಾತನ್ನ ಹೇಳ್ತಾ ಇದ್ದಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಎಲ್ಲಾ ಕಡೆಯೂ ಕೂಡ ಈ ಮಾತನ್ನೇ ಹೇಳ್ತಾ ಇದ್ದ. ಶಿವನನ್ನ ಕಂಡ್ರೆ ದಕ್ಷನಿಗೆ ಆಗ್ತಾ ಇರಲಿಲ್ಲ. ಹೀಗೆ ಒಂದು ದಿನ ದಕ್ಷ ಒಂದು ಯಾಗವನ್ನ ಏರ್ಪಡಿಸ್ತಾನೆ. ಅಲ್ಲಿಗೆ ಎಲ್ರಿಗೂ ಕೂಡ ಆಹ್ವಾನ ನೀಡ್ತಾನೆ. ಆ ಸಂದರ್ಭದಲ್ಲಿ ದಕ್ಷ ಪ್ರವೇಶ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಒಂದು ಗೌರವವನ್ನ ಸೂಚಿಸ್ತಾರೆ. ಆದರೆ ಬ್ರಹ್ಮ ಮತ್ತು ಶಿವ ಮಾತ್ರ ಗೌರವವನ್ನ ಸೂಚಿಸೋದಿಲ್ಲ. ಆಗ ಏನಾಗುತ್ತೆ ಗೊತ್ತಾ? ಆದರೆ ಶಿವನಿಗೆ ಅವನು ಗೌರವ ಕೊಡ್ಲಿಲ್ಲ. ಆಗ ದಕ್ಷನಿಗೆ ತುಂಬಾ ಕೋಪ ಬಂತು. ಕೋಪ ಬಂದ ಸಂದರ್ಭದಲ್ಲಿ ಅವನು, ನಾನು ಶಿವನಿಗಿಂತ ದೊಡ್ಡವನು, ನಾನು ಶಿವ ನನಗೆ ಗೌರವ ಕೊಡಬೇಕು, ಶಿವ ಗೌರವ ಕೊಡದೇ ಇದ್ದಿದ್ದು ನನಗೆ ತುಂಬಾ ನೋವಾಯಿತು, ಬೇಸರ ಆಯಿತು ಅಂತ ಹೇಳಿ ಉರಿದುಕೊಳ್ಳುವಂತಹ ಸನ್ನಿವೇಶ. ಅಂದ್ರೆ ಶಿವನಿಗೆ ನಾನು ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಮತ್ತೊಂದು ತೀರ್ಮಾನವನ್ನ ಕೈಗೊಳ್ಳುವಂತಹ ಸನ್ನಿವೇಶವನ್ನ ನಾವು ಗಮನಿಸ್ತೇವೆ. ಅಂದ್ರೆ ದಕ್ಷ, ಶಿವ ನನಗಿಂತ ದೊಡ್ಡವನಲ್ಲ, ನಾನು ಅವನ ಮಾವ, ನನಗೆ ಅವನು ಗೌರವ ಕೊಡ್ಲಿಲ್ಲ ಅಂದ್ರೆ ಅವನನ್ನ ಶಿವ ಅಂತ ಯಾಕೆ ಹೇಳಬೇಕು? ಶಿವನಿಗಿಂತ ದೊಡ್ಡವನು ನಾನು ಅನ್ನುವಂತಹ ಅಹಂಕಾರದ ನುಡಿಗಳನ್ನ ನುಡಿಯೋದ್ರ ಜೊತೆಗೆ ಮತ್ತೊಂದು ಪರೀಕ್ಷೆಗೂ ಕೂಡ ಒಳಪಡಿಸುವಂತ ಸನ್ನಿವೇಶ ಇದೀಗ ನಿಮ್ಮ ಮುಂದೆ. ಇದನ್ನೆಲ್ಲ ಯೋಚನೆ ಮಾಡಿದಂತ ದಕ್ಷ ಮತ್ತೊಂದು ಯಾಗವನ್ನ ಆಯೋಜನೆ ಮಾಡಿದ, ಯಜ್ಞವನ್ನ. ಅಲ್ಲಿ ಶಿವನಿಗೆ ಮತ್ತೆ ಅವನ ಸ್ವಂತ ಮಗಳು ದ್ರಾಕ್ಷಾಯಣಿಗೆ ಬಿಟ್ಟು ಎಲ್ರಿಗೂ ಕೂಡ ಆಹ್ವಾನ ನೀಡಿದಂತ ಸನ್ನಿವೇಶ ಇದು. ಸ್ವಂತ ಮಗಳಿಗೆ ಆಹ್ವಾನ ನೀಡಲಿಲ್ಲ. ಆ ಸಂದರ್ಭದಲ್ಲಿ ಮುಂದಿನ ಕಥೆಯನ್ನ ಕೇಳಿ. ಹೀಗೆ ಆಯೋಜನೆ ಮಾಡಿರ್ತಕ್ಕಂಥದ್ದು ತನ್ನ ಮಗಳಿಗೆ ತಿಳಿಯುತ್ತೆ. ಆಗ ಅವಳು ತನ್ನ ಪತಿಯನ್ನ ಕೇಳ್ತಾಳೆ, ಅಂದ್ರೆ ಶಿವನನ್ನ ಕೇಳ್ತಾಳೆ, ನಾವು ಕೂಡ ಆ ಒಂದು ಯಜ್ಞದಲ್ಲಿ ಭಾಗವಹಿಸೋಣ ಅಂತ ಕೇಳ್ತಾಳೆ. ಆಗ ಶಿವ, ಕರೆಯದೆ ಹೋಗಬಾರ್ದು, ಯಾವ ಶುಭ ಸಮಾರಂಭಕ್ಕೂ ಕೂಡ ಕರೀದೆ ಹೋಗಬಾರ್ದು, ನಾವು ಕರೀದೆ ಹೋಗೋದು ತಪ್ಪು ಅಂತ ಹೇಳಿ ಶಿವ ಹೇಳ್ತಾನೆ. ಆಗ ದ್ರಾಕ್ಷಾಯಣಿ ತಂದೆ ಮರೆತು ಹೋಗಿರ್ಬೋದು, ಅಂದ್ರೆ ಅವರು ನಮ್ಮನ್ನ ಕರೆಯೋದು ಮರ್ತಿರ್ಬೋದು, ನಾವೇ ಹೋಗೋಣ ಅಂತ ಹೇಳ್ತಾಳೆ. ಅಂದ್ರೆ ನನ್ನ ತವರು ಮನೆಗೆ ಹೋಗೋದಕ್ಕೆ ನನಗೆ ಯಾಕೆ ಅನುಮತಿ ಬೇಕು, ನಾವೇ ಹೋಗೋಣ ಅಂತ ಹೇಳಿ ಶಿವನನ್ನ ಒಪ್ಪಿಸುವಲ್ಲಿ ಯಶಸ್ವಿ ಆಗ್ತಾಳೆ ದ್ರಾಕ್ಷಾಯಣಿ. ಅಂದ್ರೆ ನಮ್ಮ ಸಂಪ್ರದಾಯದ ಪ್ರಕಾರ ಏನು ಅಂದ್ರೆ, ಕರೆದೇ ಇರುವಂತಹ ಯಾವುದೇ ಸಮಾರಂಭಗಳಿಗೂ ಕೂಡ ಹೋಗಬಾರ್ದು ಅನ್ನುವಂತಹ ಒಂದು ಪಾಲನೆ ಇಂದಿಗೂ ಕೂಡ ಆಚರಣೆಯಲ್ಲಿದೆ. ಉದಾಹರಣೆಗೆ ಯಾವುದೋ ಒಂದು ಮದುವೆ ಇರುತ್ತೆ ಅಥವಾ ಶುಭ ಸಮಾರಂಭಗಳು ಇರ್ತವೆ, ಆ ಸಂದರ್ಭದಲ್ಲಿ ನಮ್ಮನ್ನ ಕರೆದಿಲ್ಲ ಅಂದ್ರೆ ನಾವು ಹೋದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಆ ಒಂದು ಅವಳು ಕೂಡ, ಆ ಶಿವ ಕೂಡ ಇದನ್ನೇ ಹೇಳಿರ್ತಕ್ಕಂಥದ್ದು.
ಅಂದ್ರೆ ಕರೆದೇ ಇರುವಂತಹ ಸನ್ನಿವೇಶಕ್ಕೆ ನಾವು ಯಾಕೆ ಹೋಗ್ಬೇಕು ಅನ್ನುವಂತ ಒಂದು ಭಾವನೆಯನ್ನ ವ್ಯಕ್ತಪಡಿಸ್ತಾನೆ ಶಿವ. ಆದರೂ ಕೂಡ ತನ್ನ ಪತ್ನಿಯ ಮಾತಿಗೆ ಕರಗಿ ಶಿವ ಅನುಮತಿಯನ್ನ ನೀಡ್ತಾನೆ. ಮುಂದಿನ ಕಥೆಯನ್ನ ಈಗ ಕೇಳಿ. ಅನುಮತಿ ಸಿಕ್ಕ ಕೂಡಲೇ ಅವಳು ತನ್ನ ತಂದೆಯ ಯಾಗ ಕಾರ್ಯಕ್ರಮಕ್ಕೆ ತೆರಳುತ್ತಾಳೆ ದ್ರಾಕ್ಷಾಯಣಿ. ಆದರೆ ದಕ್ಷ ತನ್ನ ಮಗಳನ್ನು ಕೂಡ ಅವಮಾನಿಸತಕ್ಕಂತ ಸನ್ನಿವೇಶವನ್ನ ನಾವು ಗಮನಿಸ್ತೇವೆ. ಕರೀದೇ ಇದ್ರು ಯಾಕೆ ಬಂದೆ ಅಂತ ಪ್ರಶ್ನೆ ಮಾಡ್ತಾನೆ ಆ ದಕ್ಷ. ನಿನ್ನ ಪತಿ ಬರ್ಲಿಲ್ವಾ ಅಂತ ಹೇಳಿ ಒಂದು ರೀತಿಯ ತಾತ್ಸಾರ ಮನೋಭಾವದಿಂದ ಕೇಳ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ತುಂಬಾ ಅವಮಾನಕ್ಕೆ ಒಳಪಡಿಸುವಂತ ಸನ್ನಿವೇಶವನ್ನ ನಾವು ಗಮನಿಸ್ತೇವೆ. ಅಂದ್ರೆ ಈಗ ಯಾರೇ ಆದ್ರೂ ಕೂಡ ಕರೀದೇ ಇರುವಂತಹ ಒಂದು ಮದುವೆ ಆಗ್ಲಿ, ಇನ್ನಿತರ ಯಾವುದೇ ಸಮಾರಂಭ ಆಗ್ಲಿ, ಅಲ್ಲಿಗೆ ಹೋದರೆ ನಮ್ಮನ್ನ ಯಾವ ರೀತಿ ನೋಡ್ತಾರೆ ಅನ್ನುವಂತ ಒಂದು ಉದಾಹರಣೆಗೆ ಈ ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ತನ್ನ ಪತಿಯಿಂದ ಅನುಮತಿ ಪಡ್ಕೊಂಡು ದ್ರಾಕ್ಷಾಯಣಿ ಹೋಗ್ತಾಳೆ. ಆದ್ರೆ ಅಲ್ಲಿ ಆಗಿದ್ದು ಅವಳಿಗೆ ಅವಮಾನ. ಇನ್ನ ಪತಿ ಬರ್ಲಿಲ್ವಾ, ಯಾಕೆ ಅವನಿಗೆ ಹೆದರಿಕೆ ಆಯ್ತಾ ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ತುಂಬಾ ಅವಮಾನ ಮಾಡ್ತಕ್ಕಂತಹ ಸನ್ನಿವೇಶವನ್ನ ತಾಳ್ಲಾರದೆ ಆ ದ್ರಾಕ್ಷಾಯಣಿ ಅಂತಕ್ಕಂಥವಳು ಯಾಗ ಆರಂಭ ಆದ್ರೂ ಕೂಡ ದಕ್ಷ ತುಂಬಾ ಶಿವನನ್ನ ಅವಮಾನಿಸ್ತಾ ಇದ್ದ. ಎಲ್ಲರ ಮುಂದೆನೂ ಕೂಡ ಅವಮಾನಿಸಿದ್ರಿಂದ ಯಾರೇ ಆದ್ರೂ ಅಷ್ಟೇ ತನ್ನವರಿಗೆ ಅಥವಾ ತನ್ನ ಬಂಧುಗಳಿಗೆ ಏನಾದ್ರೂ ಅವಮಾನ ಆದರೆ ಅವರು ಸಹಿಸುವಂತ ಸನ್ನಿವೇಶ ಇರೋದಿಲ್ಲ. ಹಾಗೆ ಇಲ್ಲೂ ಕೂಡ ಆಯ್ತು. ಶಿವ ಅನುಮತಿ ಕೊಟ್ಟು ಕಳಿಸಿದಂತ ಪತ್ನಿ ಮುಂದೆ ಇದ್ದಂತಹ ಯಾಗದ ಕುಂಡಕ್ಕೆ ಬಿದ್ದು ಅವಳು ಕೂಡ ಸುಟ್ಟು ತನ್ನ ಶರೀರವನ್ನೇ ಯಜ್ಞಕ್ಕೆ ಕುಂಡಕ್ಕೆ ಆಹುತಿ ಮಾಡಿಕೊಂಡು ತಾನು ಕೂಡ ಭಸ್ಮವಾಗಿ ಹೋಗ್ತಾಳೆ. ನಂತರದಲ್ಲಿ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಮತ್ತೆ ಜನಿಸಿ ಬರುವಂತಹ ಸನ್ನಿವೇಶ ಇಲ್ಲಿ ಸೃಷ್ಟಿಯಾಗುತ್ತದೆ. ಮತ್ತೆ ಹುಟ್ಟಿ ಬಂದಂತಹ ಶೈಲ ಪುತ್ರಿಯನ್ನ ಶೈಲರನ್ನ ದ್ರಾಕ್ಷಾಯಣಿ ಈಗ ಶೈಲ ಆಗಿದ್ದಾಳೆ. ಅಂದ್ರೆ ಇದು ಮೊದಲ ಒಂದು ದಿನದ ಆಚರಣೆ ಅಂತ ಹೇಳ್ಬೋದು. ಶೈಲ ದೇವಿಯು ಮತ್ತೆ ಶಿವನನ್ನ ವರಿಸಿ ಮದುವೆ ಆಗ್ತಾಳೆ. ಆದ್ರೆ ಶಿವ ಇಲ್ಲಿ ಒಂದು ಕಂಡೀಷನ್ ಹಾಕ್ತಾನೆ. ಅಂದ್ರೆ ಶಿವ ಒಂದು ಮಾತನ್ನ ಹೇಳ್ತಾನೆ, ವರ್ಷದಲ್ಲಿ 10 ದಿನ ಮಾತ್ರ ತವರು ಮನೆಗೆ ಹೋಗ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈಗಲೂ ಕೂಡ ಹೊಸದಾಗಿ ಮದುವೆ ಆದಂತ ಹೆಣ್ಣು ಮಕ್ಕಳು ಇರ್ಬೋದು, ಯಾರೇ ಇರ್ಬೋದು, ಒಂದು ದಸರೆಯ ಸಂದರ್ಭದಲ್ಲಿ ಅಥವಾ ದುರ್ಗಾ ಪೂಜೆಯ ಸನ್ನಿವೇಶದಲ್ಲಿ ಆ ದೇವಿಯ ಒಂದು ಆರಾಧನೆ ಅಥವಾ ಇನ್ನಿತರ ವಿಷಯಗಳಿಗಾಗಿ ಯಾವುದೇ ಒಂದು ತವರಿಗೆ ಹೋಗ್ತಕ್ಕಂಥವರು ಹೆಣ್ಣು ಮಕ್ಕಳಿಗೆ ಈ ದಿನದಲ್ಲಿ ವಿಶೇಷವಾಗಿ ಗೌರವ ಸೂಚನೆಯನ್ನ ನೀಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇದು ಕೂಡ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಸೂಚಕವಾಗಿ ಈ ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು. ಅಂದ್ರೆ ತವರು ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಈ 10 ದಿನದಲ್ಲಿ ಅವರಿಗೆ ಗೌರವ ಸೂಚಕವಾದಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಸಂಪ್ರದಾಯ ಅಂತಾನೆ ಹೇಳ್ಬೋದು. ಇನ್ನು ಶೈಲಪುತ್ರಿಯ ರೂಪವನ್ನ ನೋಡೋದಾದ್ರೆ
ಶೈಲಪುತ್ರಿಯು ಈ ಗೂಳಿಯ ಮೇಲೆ ಸವಾರಿ ಮಾಡುತ್ತಾ ಇದ್ದುದರಿಂದ ಇವಳನ್ನ ಆದಿದೇವತೆ ಅಂತ ಹೇಳಿ ಗುರುತಿಸಲಾಗುತ್ತೆ. ಒಂದು ಶಕ್ತಿಯ ದೇವತೆ ಅಂತ ಹೇಳಿ ಗುರುತಿಸ್ತಕ್ಕಂತಹ ಸಂದರ್ಭವೂ ಕೂಡ ಇದೆ. ಇವಳು ಬಲಗೈಯಲ್ಲಿ ತ್ರಿಶೂಲವನ್ನ ಹಿಡಿದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗೆ ತನ್ನ ಹಸ್ತದಲ್ಲಿ ಚಂದ್ರನನ್ನ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತೇವೆ. ಅಷ್ಟೇ ಅಲ್ಲದೆ ಶ್ವೇತ ವಸ್ತ್ರವನ್ನ ಧರಿಸಿರ್ತಕ್ಕಂತಹ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾಳೆ. ಮಲ್ಲಿಗೆ ಅಂದ್ರೆ ತುಂಬಾನೇ ಇಷ್ಟ ಇರ್ತಕ್ಕಂತಹ ಆದಿದೇವತೆಯಾಗಿ ಶೈಲಪುತ್ರಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾಳೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕಥೆ. ಶೈಲಪುತ್ರಿಯ ಒಂದು ಆಚರಣೆ, ಈ ದೇವಿಯ ಒಂದು ಅದ್ಭುತ ಆಚರಣೆಯ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ 2ನೇ ದಿನದ ದೇವಿಯ ಆಚರಣೆಯ ಬಗ್ಗೆ ತಿಳಿಯುವಂತ ಪ್ರಯತ್ನವನ್ನ ನಾವು ಮಾಡೋಣ. ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತೆ. ಎಲ್ಲ ಉಚಿತವಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೆ ಒಂದು ಮೋಟಿವೇಶನ್ ಬರುತ್ತೆ ನಮಗೆ, ಹೊಸ ಹೊಸ ಕಾರ್ಯಕ್ರಮಗಳನ್ನ ಮಾಡಬೇಕು, ಹೊಸ ಹೊಸ ವಿಷಯಗಳನ್ನ ತಿಳಿಸ್ಬೇಕು ಅನ್ನುವಂಥ ಒಂದು ಪ್ರೋತ್ಸಾಹ ನಿಮ್ಮಿಂದ ಸಿಗುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಎಲ್ರಿಗೂ ಆ ಶೈಲಪುತ್ರಿ ಆರೋಗ್ಯ, ಐಶ್ವರ್ಯ, ಭೋಗ ಭಾಗ್ಯಗಳು ಹಾಗೆ ತಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.